ಯಾವ್ದು ಎತ್ಕೊಳ್ಳೋಣ? ಅನ್ಪ್ಲ್ಯಾನ್ಡ್ ಇದೆ ಆ್ಯಕ್ಚುಲಿ, ಅನ್ಪ್ಲ್ಯಾನ್ಡು. ರೋಡಲ್ಲಿ ಫೇಲ್ ಆಗಿಬಿಟ್ವಿ, ಪಾಂಡಿಚೇರಿಗೆ ಬಂದಿದ್ವಿ. ಪಾಂಡಿಚೇರಿಯಿಂದ ಇದು ಮತ್ತೆ ಅದೇ ಟಾಸ್ಕ್ನ ಕಂಟಿನ್ಯೂ ಮಾಡ್ತಿದ್ವಿ. ಆ ಟಾಸ್ಕ್ ಅದರಲ್ಲಿ ಒಂದು ಟ್ವಿಸ್ಟ್ ಏನಂದರೆ ಈ ಸತಿ ನನ್ಗೆ ಹುಡುಕ್ತಿಲ್ಲ, ಅವನು ಹುಡ್ಕೋತಿದ್ದಾರ. ತುಂಬ ಶಾಂತವಾಗಿದೆ. ಇದು ಆ್ಯಕ್ಚುಲಿ ಈ ಪಾರ್ಕ್ ಹೆಸರು ಏನಂದರೆ ಭಾರತಿ ಪಾರ್ಕ್. ತುಂಬ ಫೇಮಸ್ ಪಾರ್ಕು. ಹೌದು, ನೀವು ಅನ್ಕೊಂಡಿರೋ ಥರ ಪಾರ್ಕ್ ಅಲ್ಲ ಇದು. ಇದೊಂದು ಫೈರ್ ಕೊಡುತ್ತೆ ನಿಮಗೆ. ಭಾರತಿ ಯಾರಂತ ಗೊತ್ತಾದರೆ ಫೈರ್ ಕೊಡುತ್ತೆ, ಗೊತ್ತಿರುತ್ತೆ ನಿಮಗೆ. ಬಟ್ ಇದನ್ನು ಎಲ್ರಿಗೂ ಗೊತ್ತಾಗಲ್ವಾ? ಸರಿ ಬನ್ನಿ, ಅಲ್ಲ ಸೆಂಟ್ರಲ್ ಒಂದು ಸ್ಟ್ಯಾಚು ಇದೆ, ಅದು ನೋಡ್ಕೊಂಬರೋಣ. ಏನು ಹೋಗ್ತೀರಿ ಅಂದರೆ, ಸೊ ಇವಾಗ ವೈಟ್ ಹೌಸ್ ಕಾಲೋನಿ ಮುಗೀತು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇದೂ ಒಂದು ಒಳ್ಳೆ ಪ್ಲೇಸ್ಗೆ ಹೋಗಬೇಕು. 11 o'clock ಹೊಟ್ಟೆ ಹೆವಿ ಹಸಿತಿದೆ ಹೊಟ್ಟೆ. ಬಟ್ ಹೋಗಲ್ಲ, ಫಸ್ಟ್ ಏನಂತ ತಿಳ್ಕೊಂಬಿಡೋಣ, ಆಮೇಲೆ ಪ್ಲೇಸ್ ನೋಡೋಣ. ಇನ್ನೊಂದೇನಂದ್ರೆ ಜಾಸ್ತಿ ಟೈಮ್ ಕೊಡ್ತಿಲ್ಲ, 10 minutes ಅಷ್ಟೇ, 10 minutes ಟು ಮ್ಯಾಕ್ಸ್. ಬಟ್ ಏನಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಪ್ಲೇಸಸ್ ಕವರ್ ಮಾಡ್ಬೋದು ಅಷ್ಟೇ. ಎಲ್ಲ ಪ್ಲೇಸ್ ಕವರ್ ಮಾಡಬೇಕಂದ್ರೆ ಒಂದೇ ಡೇಯಲ್ಲಿ ಇದು ಮಸ್ಟು. ಇಲ್ಲಾಂದರೆ ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಓಹ್, ಸೊ ದಿನೇಶ್ನ ನಾನು ಒಂದು ವೈಲ್ಡ್ ಲೈಫ್ ಕರ್ಕೊಂಬಂದಿದ್ದೀನಿ. ಸೊ ಅವ್ನ ಇಲ್ಲಿ ಹೊರಗಡೆ ಕೂರಾಕ್ಬಿಟ್ಟು ನಾನು ಬೆಂಗಳೂರು ಬಂದ್ಬಿಡೋಣ ಅಂತ. ಬೆಳಗ್ಗೆಯಿಂದ ನಾಷ್ಟ ಕೊಡ್ಸಲ್ಲ, ಏನೋ ಕೊಡಿಸಿಲ್ಲ. ಕ್ಯಾಪ್ಟನ್ ಅಂತೆ, ಕ್ಯಾಪ್ಟನ್ ಯಾವನ ಲೈ? ದಿನೇಶ್ನ ಇಲ್ಲೇ ವೈಲ್ಡ್ ಲೈಫಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ನಾನು. ಇಲ್ಲೊಂದು ಗ್ಯಾಲರಿ ಇದೆ, ಇಲ್ಲೇ ಕುಣಿಸ್ಬಿಟ್ಟು ಬಂದ್ಬಿಡ್ತೀನಿ. ಬಾಹುಬಲಿ. ಗೆಜ್ಜಿರುತ್ತೆ. ಬೀಚ್ ಅಂದರೆ ಬ್ಲೂ ಸರ್ಟಿಫೈಡ್ ಬೀಚ್, ಕ್ಲೀನಾಗಿರುತ್ತೆ ಬೀಚು, ಕ್ಲಿಯರ್ ಆಗಿರುತ್ತೆ. ಬನ್ನಿ ನೋಡೋಣ, ಜಾಸ್ತಿ ಹೊತ್ತು ಮಾತಾಡಬೇಡ, ಲೆಟ್ಸ್ ಗೋ. ಯಾವ ಬೀಚ್ ಇದು? ಇದು ಈಡನ್ ಬೀಚ್. ಓಕೆ, ಸೊ ನೋಡಿದ್ರೆ ಈಡನ್ ಬೀಚ್ ಬಂದಿದ್ದೀವಿ. ಹೆವಿ ಬಿಸಿಲು ಹೊಡಿತಿದೆ, ಹೆವಿ ಹಂಗೆ ಹೋಗ್ಬಿಟ್ಟು ತುಂಬಿಡೋಣ ಬೀಚ್ಗೆ.
ಹೇಳಿ ದಿನೇಶ್, ಇವಾಗ ಎಲ್ಲಿದ್ದೀವಿ ನಾವು? ವೈಸ್ ಇವಾಗ ಬಂದ್ಬಿಟ್ಟು ನಾವು ಎಲ್ಲಿ ಅಂದರೆ ನಾನು ಬೆಳಿಗ್ಗೆ ಹೇಳಿದ್ನಲ್ವಾ, ಒಂದು ಜಾಗ ಇದೆ ಅಂದರೆ ಪಾಂಡಿಚೇರಿಯಲ್ಲಿ ಎಲ್ಲ ರಿಲಿಜನ್ ಫಾಲೋ ಮಾಡ್ತಾರೆ. ಬಟ್ ಅದೇ ಥರ ಯಾವ ರಿಲಿಜನು ಇಲ್ಲದೆ ಏನೂ ಇಲ್ಲದೆ ಸುಮ್ಮನೆ ಒಂದು ಗ್ರೂಪ್ ಆಗಿರೋದು ಇಲ್ಲ. ಒಂದು ಜಾಗ, ಆ ಜಾಗ ಹೆಸರೇ ಆರೋವಿಲ್ಲೆ. ಸೊ ಆರೋವಿಲ್ಲೆಗೆ ಬಂದಿದ್ದೀವಿ. ಆರೋಬೆಲೆ ಅಲ್ಲ, ಆರೋವಿಲ್ಲೆ. ಆರೋಬೆಲೆ ಬೇರೆ, ಆರೋಬೆಲೆ ಅದು. ಆರೋವಿಲ್ಲೆ ಒಂದು ಚಿಕ್ಕ ವಿಲೇಜ್ ಟೈಪು, ಒಂದು ದೊಡ್ಡ ಪ್ಲಾಟ್ ಆಫ್ ಲ್ಯಾಂಡಲ್ಲಿ ಎಲ್ಲರೂ ಗುಂಪಾಗಿ ವಾಸ ಮಾಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಇಸ್ ಅ ಮೆಡಿಟೇಷನ್ ಸೆಂಟರ್. 1960 ಅರಬಿಂದ ಅವರು ಕಂಡುಹಿಡಿದ್ರು ಇದನ್ನ. ಬನ್ನಿ ನೋಡೋಣ ಒಳಗಡೆ. ಇವಾಗ ಸ್ವಲ್ಪ ರಶ್ ಇದೆ, ಸ್ಯಾಟರ್ಡೇ ಅಲ್ವಾ, ರಶ್ ಇದೆ. ಬಟ್ ನಂಬಲ್ಲಿ ಬಸ್ಸಲ್ಲಿ ಫುಲ್ ಖಾಲಿ ಆರಾಮ. ಅಲ್ಲ, ಎಷ್ಟೊಂದು ಜನ ಅವರೆಲ್ಲ ಎಷ್ಟೊಂದು ಜನ ಮೆಡಿಟೇಷನ್ ಮಾಡ್ತಾರ. ಅಲ್ಲ ಅಲ್ಲಿ ನಮ್ಮೆಲ್ಲರೂ ಬಿಡಲ್ಲ, ನಾವು ದೂರದಿಂದ ನೋಡೋಕ್ಕಾಗುತ್ತೆ ಅಷ್ಟೇ. ಅದಕ್ಕೆ ನೀನು ಮೆಂಬರ್ ಆಗಿರ್ಬೇಕಂದ್ರೆ ಹೇಳಿದ್ನಲ್ವಾ, ಆ ಪ್ರಾಸೆಸ್ ಆಗಿರ್ಬೇಕು. ಇಲ್ಲಾಂದ್ರೆ ನೀನು ಏನು ಪ್ರಾಸೆಸ್ ಅರ್ಥ ಆಗಿಲ್ಲ ನನಗೆ. ಏನೋ ನಾವು ಏನು ನಮ್ಮ ಹತ್ರ ಏನಿರುತ್ತೆ ಲ್ಯಾಂಡ್ ಗಿಂಟ್ಲ ಬರ್ಕೊಡ್ಬೇಕು ಅವ್ರಿಗೆ. ಅಂದರೆ ನೀನು ಎಲ್ಲಾನು ಬಿಟ್ಬಿಟ್ಟು ಇಲ್ಲಿ ಬಂದು ಜಾಯ್ನ್ ಆಗ್ಬಿಡ್ಬೇಕು. ನಿನ್ನ ಹತ್ರ ಇದ್ರೂ ಸರಿ, ಇಲ್ಲಾಂದ್ರೂ ಸರಿ, ನಿನ್ನ ಟ್ಯಾಲೆಂಟ್ ತಕ್ಕಂತೆ ಕೆಲಸ ಕೊಡ್ತಾರೆ, ಅದನ್ನ ಮಾಡ್ಕೊಂಡಿರ್ಬೇಕು. ಫಾರ್ಮಿಂಗು, ಪೇಂಟಿಂಗು, ಏನೋ ಒಂದು ಕೊಡ್ತಾರೆ. ಅದನ್ನ ನಾವೇ ಮಾಡ್ಬೋದಲ್ಲ ದಿನೇಶ್. ನಾವೇ ನಮ್ಮ ಹತ್ರ ಏನಂದ್ರೆ ಅವ್ರ ಹತ್ರ ಏನಿದೆ ಅದನ್ನ ನಮಗೆ ಕೊಡ್ಲಿ ಅಲ್ವಾ? ಬೆಂಗಳೂರಿಂದ ಅವ್ರ ಹತ್ರ ಏನಿದೆ ಅದು ನಮಗೆ ಕೊಡ್ಲಿ. ಅದೇ ನಿನಗೆ ನಿನ್ನ ಹತ್ರ ಏನು ಇಲ್ಲ ಅಂದ್ರೂ ಬಂದು ಜಾಯ್ನ್ ಆಗ್ಬೋದಲ್ವಾ? ಇಲ್ಲಿ ಬಂದರೆ ಒಂದು 10,000, 20,000, 20,000 ಸ್ಯಾಲ್ರಿಗೆ ಹೋಗ್ತಾರೆ. ಓಕೆ, ಅದಕ್ಕೆ ತಕ್ಕಂತೆ ಅಲ್ಲ, ನೀನು ಯಾವ ನಮ್ಮ ಹತ್ರ ಎಲ್ಲ ಮಾರ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ದೂರಿಂದ ಕಾಸಿಸ್ಕೊಳ್ಳೋದು ಅಲ್ಲ. ಅದೇ ಹೇಳ್ತೀನಲ್ಲ, ನಿನ್ನ ಹತ್ರ ಏನು ಇಲ್ಲ ಅಂದ್ರೂ ಓಕೆ ಫೈನ್, ಬಂದು ಜಾಯ್ನ್ ಆಗ ಆ ಥರ. ದಿನೇಶ್ ಫೇವ್ರೇಟ್ ಬೀಚ್ ಮರೀನಾ ಪಾಂಡಿ ಬೀಚ್. ಸಾರಿ, ಪಾಂಡಿ ಮರೀನಾ ಬೀಚ್. ಕರೆಕ್ಟಾ? ಪಾಂಡಿಚೇರಿಯಲ್ಲಿರೋ ಮರೀನಾ ಬೀಚ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ನ್ಯೂ ಲೈಟ್ ಹೌಸ್ ಇರೋ ಜಾಗ ಆ್ಯಕ್ಚುಲಿ ಇದು. ಸೊ ನಾವು ಇವತ್ತು ಬಂದಿರೋದು ಬಂದ್ಬಿಟ್ಟು ಪಾಂಡಿಚೇರಿನಲ್ಲಿರುವ ಯಾವ ಬೀಚು ದಿನೇಶ್ ಇದು? ಪ್ಯಾರಡೈಸ್ ಬೀಚ್. ಓಕೆ, ಸೊ ಇವಾಗ ಒಂದು ಬೋಟ್ ರೈಡ್ ಹೋಗೋಣ ಅಂತ ನೋಡ್ತಿದ್ದೀವಿ. ನೋಡೋಣ, ನನಗೆ ಸ್ವಲ್ಪ ಟಿಕೆಟ್ ಚಾರ್ಜಸ್ ಇದೆಲ್ಲ ನೀವು ಅಪ್ಡೇಟ್ ಮಾಡ್ತೀವಿ ಇದರಲ್ಲಿ. ಸೊ ಹೋಗೋಣ. ಓಕೆ ಫೈನ್ ಗೈಸ್, ಇವಾಗ ಬೋಟ್ ಸ್ಟಾರ್ಟ್ ಆಯಿತು. ಬನ್ನಿ ಹೋಗೋಣ. ಸಾಕತ್ತಾಗಿರುತ್ತೆ ಬಾಳೆ ಬೀಚ್. ನಾನು ಚಂದ್ರಗಿರಿ ನೋಡಿ. ಸೊ ಸಾಕಾಗಿದೆ ಬೋಟ್ ಅಂತ ಹೇಳ್ತಾರೆ, ಅವ್ರದ್ದು ಸ್ಪೀಡ್ ಇಲ್ಲ. ಬಂದಾಯಿತು, ಹೇಳ್ಕೊಂಡು ನೋಡೋಣ ಏನಿದೆ. ತುಂಬ ಮೆಮೊರಿ ಕಡಿಮೆ ಇದೆ. ಚಾರ್ಜಿಂಗ್ ಇದೆ, ಬಟ್ ಮೆಮೊರಿ ಕಡಿಮೆ ಇದೆ. ಯಾಕಂದರೆ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಏನಿಲ್ಲ ಬೇಕು. ದಯವಿಟ್ಟು ನಾನು ಹೇಳೋದು ಒಂದೇ ಒಂದು, ನಾವು ತುಂಬ ಕಷ್ಟಪಟ್ಟು ಈ ವ್ಲಾಗ್ ಆಗ್ತಿರೋದು. ದಯವಿಟ್ಟು ಒಬ್ಬರು ಗೊತ್ತಿಲ್ಲರು ಸಬ್ಸ್ಕ್ರೈಬ್ ಮಾಡಿ. ನನಗೆ ಏನಿಲ್ಲ, ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಖುಷಿಯಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬ್ಲಾಗ್ ಎಲ್ಲ ನೋಡಿ. ಸಕ್ಕತ್ತಾಗಿರುತ್ತೆ. ಯಾಕಂದರೆ ನಮ್ಮದು ರಾ ಆ್ಯಂಡ್ ರಿಯಲ್ ಕಂಟೆಂಟ್. ಅಲ್ಲಿ ಏನು ನಡೆಯುತ್ತೋ ಹಂಗೆ ತೋರಿಸ್ತೀವಿ, ನಾವು ಏನು ಫೇಕ್ ಮಾಡಲ್ಲ. ಸೊ ಬೋಟಿಂದ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅವ್ರು ತೊಗೊಂಡಿದ್ದು ₹300, 350 ಫಸ್ಟ್. 354 ರೂಪಾಯಿ.
ನೋಡಿದ್ರೆ ಅಷ್ಟೊಂದು ವರ್ತಿಲ್ಲ. ಇನ್ನೊಬ್ರು ಏನಂದರೆ ಲೈಕ್ ನೀವು ಏನಾದರೂ ಗಾಡಿ 2 ವೀಲರಿಂದ ಬಂದರೆ ನೀವು ಡೈರೆಕ್ಟಾಗಿ ಈ ಬೀಚ್ ಬರ್ಬೋದು. ಅದರಲ್ಲಿ ಪ್ಯಾರಡೈಸ್ ಬೀಚ್ಗೆ ಎಂಟ್ರಿ ಬಂದ್ಬಿಟ್ಟು 100 ರೂಪೀಸ್ ಮಾತ್ರ ತಗೋತಾರೆ. ದಟ್ ಈಸ್ ಅ ವರ್ತ್ ಅಂತ ಹೇಳ್ತೇನೆ ನಾನು. ನೋಡಿ ಹೇಗಿದೆ ಅಂತ ಪ್ಯಾರಡೈಸ್ ಬೀಚ್. ಕಂತಡ ರೆಡಿನಾ? ಗಿಫ್ಟ್ ಒಂದು ತಗೊಂಡು ಬಂದಿದ್ದೀನಿ. ಏನಂದರೆ ಶಂಕ ಮೋಸ್ಟ್ ಪ್ರೆಷಿಯಸ್ ಗಿಫ್ಟು. ಏನಂದರೆ ನಾವು ಹಂಗೆ ಬಂದು ಬಿದ್ದರೆ ಗೊತ್ತಾಗಲ್ಲ, ಸಿಗಲ್ಲ. ಸಿಕ್ಕಿದ್ರೆ ಕೊಟ್ಟಿದ್ದೀನಿ. ಏನು ತಗೊಂಬಂದ ನೋಡಿ ನೋಡಿ ದಿನೇಶು ನಮ್ಮ ಕೊಡ್ರೆ ಹಿಂಗೆ ಕೊಡೋದು, ಲಾಸ್ಟಲ್ಲಿ ಚಿಪ್ ಕೊಡ್ತಾನೆ ಅಷ್ಟೇ ಕೈಗೆ.